ಬಿಸ್ನೆಸ್ ಮಾಡ್ಬೇಕಂದ್ರೆ ರೊಕ್ಕ ಬೇಕು, ರೊಕ್ಕ ಬೇಕಂದ್ರೆ ದುಡಿಬೇಕು, ದುಡಿಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಫ್ರೆಶರ್ ಇರ್ಬೇಕು, ನಾವು ಅಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕು. ದೋಸ್ತ ನಮ್ದು ಎಷ್ಟು ದೊಡ್ಡದೈತಂತಂದು ತೋರಿಸ್ಬೇಕು. ಏನು ತೋರಿಸ್ಬೇಕು? ಇದು ಟ್ಯಾಲೆಂಟ್ ತೋರಿಸ್ಬೇಕು. ಅದಕ್ಕೆ ಏನು ಮಾಡೋನು, ಬೆಳಿಗ್ಗೆ 6 ಗಂಟೆಗೆ ಕೇಳೋನು, ಬೇಡ 5 ಗಂಟೆಗೆ ಕೇಳೋನು. ಈಗ 6 ಗಂಟೆಗೆ ಏನಾಕೈತಿ? ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಸಾಧನೆ ಮಾಡ್ಬೇಕು. ಮಾಡಿದ್ರೆ ಇಲ್ಲಾಂದ್ರೆ ಅದು ಸಾಧನೆ ಅಲ್ಲ, ವೇಸ್ಟ್ ಅದು. ಅದಕ್ಕೆ ಹೌದು ಸಾಧನೆ ಏನು ಮಾಡೋದು? ಗೌರ್ಮೆಂಟ್ ನೌಕರಿ ಮಾಡೋದು. ಗೌರ್ಮೆಂಟ್ ನೌಕರಿ ಮಾಡ್ಬೇಕಂದ್ರೆ ಫಸ್ಟು ಓದ್ಬೇಕು. ಬೆಳಿಗ್ಗೆ ಎದ್ದು ಓದ್ಬೇಕು, ಕಂಪಲ್ಸರಿ ಓದ್ಬೇಕು. ಬೆಳಿಗ್ಗೆ ರನ್ನಿಂಗ್ ಹೋಗೋನು, ಯಾಕಂದ್ರೆ ಪೊಲೀಸ್ ಆಗೋಣ ಫಸ್ಟ್. ಆಮ್ಯಾಗ ಏನು ಮಾಡೋನು, ಓದಿ ರಾತ್ರಿನೂ ಓದೋಣಂತ. ಬೆಳಿಗ್ಗೆ ಅಷ್ಟೇ ಬೇಡ, ರಾತ್ರಿನೂ ಓದೋನು. ಮಧ್ಯಾಹ್ನ ಓದ್ಬಿಡೋಣ, ಬೇಡ ಮಧ್ಯಾಹ್ನ ಗ್ಯಾಪ್ ಆಕೈತಿ, ಮಧ್ಯಾಹ್ನ ಓದೋಣ. 3 ಟೈಮ್ ಓದೋಣ, 3 ಟೈಮ್. ಆಮ್ಯಾಗ ಓದಿತೀವಿ, ಅದು ದೋಸ್ತ ಓದ್ತೇವೆ ಖರೆ. ಈಗ 3 ವರ್ಷ ಆಯ್ತು, ಗೌರ್ಮೆಂಟ್ ಎಕ್ಸಾಮ ಬಿಟ್ಟಿಲ್ಲ. ಓದಿ ಏನು ಮಾಡೋಣ? ಫುಲ್ ವೇಸ್ಟ್, ಕ್ಯಾನ್ಸಲ್. ಬೇಡ, ಬಿಸ್ನೆಸ್ ಮಾಡು. ಅಲ್ಲ, ಬಿಸ್ನೆಸ್ ಮಾಡ್ಬೇಕಂದ್ರೆ ರೊಕ್ಕ ಬೇಕು, ರೊಕ್ಕ ಬೇಕಂದ್ರೆ ದುಡಿಬೇಕು, ದುಡಿಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಫ್ರೆಶರ್ ಇರ್ಬೇಕು, ನಾವು ಅಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಫಸ್ಟ್ ಫ್ರೆಶರ್ ಆಗ್ಬೇಕು. ಫ್ರೆಶರ್ ಆಗಿ ಆಮೇಲೆ ದೋಸ್ತ ಇನ್ನೊಬ್ರ ಕೈಯಾಗ ಆಳದಂಗೆ ಹೋದ, ಅದು ಬೇಡ, ಅದು ಕ್ಯಾನ್ಸಲ್. ಮತ್ತೆ ಹೆಂಗ ದೋಸ್ತ? ಈಗ ದೋಸ್ತ ಇವ್ಯಾಡು ಬೇಡ. ರಿಯಲ್ ಎಸ್ಟೇಟ್ ಬೇಡ, ರಿಯಲ್ ಎಸ್ಟೇಟ್ ಅದನ್ನು ಮಾಡೋಣಂತ. ಅದನ್ನು ಹೆಂಗೆ ಮಾಡೋಣಂದ್ರೆ ಮಾಡಾಕದಕ್ಕೆ ಜಾಗ ಬೇಕಲ್ವ? ಜಾಗ ನಿನ್ ಕಡೆ ಐತೇನೆ? ಜಾಗ ದೋಸ್ತ ಈ ರೈತರ ಕಡೆ ಮಾಡಾಕತ್ತಿರ್ತಾರಲ್ಲ ಹೊಲ ಪ್ಲಾಟ್ಗಳು ಅವೈಲೇಬಲ್ ಅಂತಂದು, ಅಲ್ಲಿ ಹೋಗೋಣಂತ. ಫಸ್ಟ್ ಹೋಗೋಣ, ಅಲ್ಲಿ ಹೋಗಿ ಅವ್ರಿಗೆ ಹೇಳೋನು, ನಾವು ಹೊಲ ಮಾರ್ಕೊಡ್ತೇವಿ, ಮಾರ್ಕೊಟ್ರೆ ನಮಗೆ 22 ಲಕ್ಷ ರೂಪಾಯಿ ಮಾಡಿದ್ರೆ 2% ಅಂತ ನೋಡಿ. ಅದು 24,000 ರೂಪಾಯಿ ಸಿಗ್ತೈತಿ. ನನಗೆ 12,000, ನಿನಗೆ 12,000. ಅದೆಲ್ಲ ಓಕೆ. ಆ ಜಾಗದ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ನೀ ಏನು ಮಾಡ್ತೇವೆ? ಅವಾಗ ಕೊಟ್ಟವನು ಹೊಡಿದಾನು, ಇಸ್ಕೊಂಡವನು ಹೊಡಿದಾನು ಅಷ್ಟೇ. ಹೌದಲ್ಲ ದೋಸ್ತ, ಸಮಸ್ಯೆ ಐತಿ ಇದು. ಬೇಡ ದೋಸ್ತ, ವರ್ಕೌಟ್ ಆಗಂಗಿಲ್ಲ ಇದು, ಮತ್ತೆ ಬಿಟ್ಟು ಬಿಡು. ಮತ್ತೆ ಏನು ಮಾಡ್ತೀವಿ ನೀ? ನಾನು ಬೆಳಗ್ಗೆ ಎದ್ದು ವಿಚಾರ ಮಾಡೋಣ ದೋಸ್ತ. ರಾತ್ರಿ ಭಾಳ ಆತು, ಟೈಮ್ ಭಾಳ ಆತು. ಮಕ್ಕೊಂಡ್ಬಿಡಪ್ಪ, ನಿನ್ನ ಜೀವನದಾಗ ಅದಲ್ಲ ಕೆಲಸ ಬರೀ ಮಗಳು